ಹಾಯ್ ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಮಾರ್ನಿಂಗು ಬೆಳಗ್ಗೆ ಟೈಮ್ ಬಂದುಬಿಟ್ಟು ಇವಾಗ 3:26 ಆಗ್ತಾಯಿದೆ. ನೀವು ನೋಡ್ಬೋದು, ಬೆಳಗ್ಗೆನೇ ಮುಂಜಾನೆ ಎದ್ದು ನಾವೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಅಂದರೆ ಬ್ರಹ್ಮ ಮುಹೂರ್ತದಲ್ಲೇ ತಾನೇ ಮನೆ ಗೃಹ ಪ್ರವೇಶ ಎಲ್ಲ ನಡೆಯುತ್ತೆ, ಅದಕ್ಕೆ ನಾವೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ಮುಗಿಸ್ಕೊಂಡಿದ್ದೀನಿ, ನೋಡ್ಬೋದು ನೀವು ನೋಡಿ. ರಂಗೋಲಿ ಹಾಕ್ಬಿಟ್ಟಿದ್ದೀನಿ. ಇದು ರಂಗೋಲಿ ಹಿಟ್ಟಲ್ಲಿ ಹಾಕಿದ್ದು ನಾನೀಗ. ಪೂಜಾರಿ ಅವರು ಬಂದುಬಿಟ್ಟಿದ್ದಾರೆ, ತೋರಿಸ್ತೀನಿ ನಿಮಗೆ. ಬಾಗಿಲಿಗೆಲ್ಲ ನೋಡಿ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ ಕಡೆ ಪೂಜಾರಿ ಅವರು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆಗೆ. ಇದು ಇಟ್ಟಿಗೆ ಬಂದುಬಿಟ್ಟು ಹೋಮ ಹಾಕ್ತಾರಲ್ವ ಮನೆಯಲ್ಲಿ, ಅದಕ್ಕೆ ಇಟ್ಟಿಗೆ ತಂದಿರೋದು. ಸ್ವಾಮೀಜಿ ಅವರು ನೋಡಿ ಪೂಜೆಗೆ ಎಲ್ಲ ಸಿದ್ಧ ಮಾಡ್ಕೋತಾ ಇದ್ದಾರೆ. ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ, ಕಲಶಗಳನ್ನೆಲ್ಲ ಪೂಜಿಸ್ತಾ ಇದ್ದಾರೆ, ನೋಡ್ಬೋದು ನೀವು. ಅವರು ಎಲ್ಲ ಪೂಜಿಸ್ಕೊಂಡ್ಬಿಟ್ರು ನೋಡಿ. ಈಗ ಅಮ್ಮ ಅವರು ಪೂಜೆ ಮಾಡಿಸ್ತಾ ಇದ್ದಾರೆ, ಅಮ್ಮ ಅವ್ರ ಕೈಯಲ್ಲಿ. कवर अकड़ केशव नारायण माधव नर्मदे सिंधु कावेरी जलेस्मिन् जनिंग्रो पूवत्त कार्ड पట్టుకొని అటుకెళ్ళి అట్లా టెంకాయల మీద అన్నింటి మీద దేవమాత్మాంజ ప్రోక్ష ఊరికి ఎట్లానో అసలు దూరం నుంచి ఎట్లానో అంటే దేవమాత్మాన్ దీని మీద ఎట్లానో దేవమాత్మానంద ప్రోక్ష పూలు అట్లా శుద్ధమైపోయింది. గణపతి మహావం ధ్యాయామి ధ్యానం దుర్మహాగణాధిపతి మహావం ధ్యాయామి ధ్యానం సమర్పయామి అట్లా పట్టుకోండి. ఆవాహిరో పట్టుకోమ్మ ఆవాహిరో ఏకదా బ్రహ్మణ ఏజమానాయ పోయి కట్టేద్దాడు పోయి కట్టుకుంటాడు తెలుగుతారు. ಪ್ರಾರ್ಥನೆ చేసుకో. ಕಲಶ ಪೂಜೆ ಎಲ್ಲ ಮುಗೀತು. ಈಗ ಬಂದುಬಿಟ್ಟು ಹಸುಗೆ ಪೂಜೆ ಮಾಡಿ ಮನೆ ಒಳಗಡೆ ಕರ್ಕೊಂಡು ಹೋಗೋಕ್ಕೆ ಪೂಜೆ ಮಾಡ್ತಾಯಿದ್ದಾರೆ. ಹಸು ಬಂದುಬಿಟ್ಟು ನಮ್ಮದೇ, ಇದು ಚಿಕ್ಕದು ಕರು. ಇದನ್ನು ಕರ್ಕೊಂಡು ಬಂದಿದ್ದೀವಿ. 2 ಹಸುಗಳು ಮನೆಯಿಂದನೇ ಇದ್ದಾವೆ. ಇಲ್ಲಿ ನೋಡ್ಬೋದು ನೀವು ಬಂದುಬಿಟ್ಟು, ಇಲ್ಲಿ ಹಸು ಒಳಗಡೆ ಹೋಗೋದಕ್ಕೆ ಅಂತಲೇ ಕೆಳಗಡೆ ಮನೇಲಿ ಟೈಲ್ಸ್ ಹಾಕಿದ್ದೀವಲ್ವ, ಹಸು ಜಾರುತ್ತೆ ಅಂತ, ಅದು ನಡೆಯುವಾಗ ಜಾರೋಗುತ್ತಲ್ವ ಟೈಲ್ಸ್ ಇದ್ದರೆ, ಅದಕ್ಕೆ ಚಾಪೆ ಮತ್ತು ಈ ಗೋಣಿ ಚೀಲಗನ್ನೆಲ್ಲ ಹಾಕಿದ್ದೀವಿ ಸೇಫ್ಟಿಯಾಗಿ ಮನೆ ಒಳಗಡೆ ಬರೋದಕ್ಕೆ ಅಂತಲೇ. కరెక్ట్ ఆడ కుడుగాలు పెడుతుంది, ఈడ కుడుగాలు పెడుతుంది. తినేదా అమ్మ పోనీ అంటుకొని పెట్టు అంటుకొని తినేదా? ఏమో మౌనంగా ఉంది, ఏమో అలిగినట్లుంది. ఇదేం కాదు అడగమ్మా. ఆ బెల్లం తినిపించుకొని తింటుందమ్మా. తట్టే పెట్టు అదే తట్టే పెట్టు పర్వాలేదు. ఇడి ಬೆದರಿಕೆದಂಡ. ಇಲ್ಲಿ ನೋಡ್ಬೋದು, ಅಪ್ಪ ಒಂದು ಕಾಯಿನ್ ತಗೋತಾ ಇದ್ದಾರೆ. ಅದು ಏನಂತಂದರೆ ಕಾಪರ್ ಕಾಯಿನು. ಹೊಸಲಿಗೆ ಹೊಡೆಯೋದ್ರಿಂದ ಮನೆಗೆ ಒಳ್ಳೆಯದಾಗುತ್ತೆ ಅಂತ, ಒಳಗಡೆ ಹೋಗಿ ಬರುತ್ತಾ ಇರ್ತೀವಲ್ವ, ಅದು ಕೆಟ್ಟದ್ದು ಇಂಥದ್ದೆಲ್ಲ ಇರುತ್ತಲ್ವ, ಅದಕ್ಕೆ ಒಳ್ಳೆಯದು ಅಂತ ಸ್ವಾಮೀಜಿ ಅವ್ರ ಕೈಯಿಂದ ಒಡಿಸ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಸ್ತಾರೆ. ನೋಡಿ ಪೂಜೆ ಮಾಡಿಸ್ತಾ ಇದ್ದಾರೆ. ಹಾಳು ಅದ್ರ ಮೇಲೆ ಹಾಕ್ಬಿಟ್ಟು ಆಮೇಲೆ ಎಲ್ಲ ಪೂಜೆ ಮಾಡಿಬಿಟ್ಟು ಅದ್ರ ಮೇಲೆ ಒಳಗಡೆ ಬರ್ತಾರೆ. ಅಕ್ಷತೆ ಕಾಲು ಹೂವು ಎಲ್ಲ ಹಚ್ಬಿಟ್ಟು ಕರ್ಪೂರ ಎಲ್ಲ ಹಚ್ಬಿಟ್ಟು ಬರ್ತಾರೆ. ಬಂದುಬಿಟ್ಟು ನೋಡಿ ಮನೆ ಒಳಗಡೆ ಬಂದು
ನಾವು ಒಳಗಡೆನೆ ಸಪ್ರೇಟಾಗಿ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ ಇದನ್ನು ಹೊಳೆನ. ಇದಕ್ಕೆ ಹಾಲು ಕಾಯಿಸೋದಕ್ಕೆ ಒಲೆನೇ ಮಾಡಿಕೊಂಡ್ರೆ ಒಳ್ಳೇದಲ್ವಾ. ಗ್ಯಾಸು ಸ್ಟವ್, ಕರೆಂಟ್ ಸ್ಟವ್ ಇದಕ್ಕಿಂತನೂ ಕಟ್ಟಿಗೆ ಸೌದೆಯಲ್ಲಿ ಇಡೋದಂತಂದರೆ ಚೆನ್ನಾಗಿರುತ್ತೆ. ನೋಡಿ ಹಾಳೆಲ್ಲ ಉಕ್ಕಿ ಹೋಯ್ತು. ಒಳ್ಳೇದಾಗಲಿ. ಇದೆಲ್ಲ ನೋಡಿ ಆದಮೇಲೆ ಬಂದುಬಿಟ್ಟು ಹೋಮ ನಡೀತಾ ಇದೆ. ಹೋಮ ಮಾಡ್ತಾ ಇದ್ದಾರೆ ನೋಡಿ. ಹೋಮ ಎಲ್ಲ ಮುಗೀತಾ ಬಂತು. ಈಗ ಅಮ್ಮ ಅವ್ರ ಕೈಯಲ್ಲಿ ಒಂದು ಪ್ಲೇಟ್ ಬಟ್ಟೆಯಲ್ಲಿ ಇದಾಗ್ಬಿಟ್ಟು ಎಲ್ಲ ಹಾಕಿದ್ದಾರೆ ನೋಡಿ. ಅದರೊಳಗೆ ನಮ್ಮ ಕೈಯಲ್ಲಿ ಎಲ್ಲರ ಕೈಯಲ್ಲಿನೂ ಕಾಯಿನ್ ಚೇಂಜ್ ಇರುತ್ತಲ್ವ, ಎಲ್ಲನೂ ಒಬ್ಬೊಬ್ರಿಗೂ ಒಂದೊಂದು ಕಾಯಿನ್ ಹಾಕಿಸ್ಬಿಟ್ಟು ಅದನ್ನು ಹೋಮ ಒಳಗಡೆ ಹಾಕಿಸ್ತಾರೆ. ಅದು ಏನಕ್ಕಂತಂದರೆ ಅದು ಹೋಮದಲ್ಲಿ ಹೋಮ ಕಟ್ಟಿಗೆ ಎಲ್ಲ ಇದು ಮಾಡಿರ್ತಾರಲ್ವ ಮನೆಗೆ ಅಂತ, ಅದು ಒಳ್ಳೇದಕ್ಕೆ ಅಂತ ಆ ಕಾಯಿನೆಲ್ಲ ಆಗಿಬಿಟ್ಟು ಅದರಲ್ಲಿ ಉರಿಸ್ತಾರೆ. ಸುಡುತ್ತಲ್ವ, ಅದು ಸುಟ್ಟಿರೋದನ್ನು ಎತ್ಕೊಂಡು ಬಂದುಬಿಟ್ಟು ನಾವು ಮನೆಯಲ್ಲಿ ಕಲಶ ಪೂಜೆ ಮಾಡ್ತೀವಲ್ವ, ಆ ಕಲಶಕ್ಕೆ ಹಾಕ್ಕೊಂಡ್ಬಿಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಅದನ್ನು ಹಾಕ್ತಾರೆ. ನೋಡ್ಬೋದು ಇಲ್ಲಿ ನಾವು ಎಲ್ಲ ರೆಡಿ ಆಗಿದ್ದೀವಿ. ಇನ್ನು ಫೇಸ್ಗೆ ಮೇಕಪ್ಪು ಏನೂ ಹಾಕ್ಕೊಂಡಿಲ್ಲ, ಬರೀ ಸ್ಯಾರಿ ಒಂದು ಉಟ್ಕೊಂಡ್ಬಿಟ್ಟು ಸೆಟ್ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಮ್ಮವರು ನೋಡ್ಬೋದು ಎಲ್ಲರೂ ಎದ್ಬಿಟ್ಟಿದ್ದಾರೆ ನೋಡಿ. ಎಲ್ಲನೂ ಹೊಗೆ ಜಾಸ್ತಿ ಇದೆ, ನೋಡೋಕ್ಕೂ ಆಗ್ತಾ ಇಲ್ಲ. ಎಲ್ಲ ಹೋಮ ಎಲ್ಲ ಮುಗೀತು ನೋಡ್ಬೋದು. ಅಮ್ಮ ಅವರೆಲ್ಲ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಹೋಮಕ್ಕೆ. ಎಲ್ಲ ಕಂಪ್ಲೀಟ್ ಆಗ್ತಾ ಬಂದುಬಿಡ್ತು. ದಂಡಕಾರುಣ್ಯ ಗೋದಾವರಿಯ ದಕ್ಷಿಣ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ಚಾಂದ್ರಮಾನೇನ ಪ್ರಭಾವದೆ ಸೃಷ್ಟಿ ಸಂವತ್ಸರಾಣ ಶ್ರೀಮತ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ మధ్యలో శ్రీ చేతి శతమానం భవతి దేవేంద్ర దీర్ఘాయుష్మానువ దీర్ఘాయురారోగ్య కృపాకడ సిద్ధిరద్దు బాగా పర్వరం ఆయుర్వేదం బాగిచ్చి ఇంకా వీలు కట్టాక వర మీనే రూమ్ అంతా నిండుకొని ಭಾನುವಾರ
ಹಾಂ ಹಾಂ ಓಕೆ, ನೋಡಿದ್ರಲ್ಲ ಎಲ್ಲ ನಮ್ಮ ಈ ಗೃಹ ಪ್ರವೇಶದ ಅಲಂಕಾರಗಳು, ಪೂಜೆಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಮೊದಲನೇದಾಗಿ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸಿಂದ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ಇರುತ್ತೆ ಅಂತ ನಾನು ಭಾವಿಸ್ತಾ, ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸಿಂದ ಖಂಡಿತ ನಾನು ನಿಮ್ಮ ಮುಂದೆ ಬರ್ತಿರ್ತೀನಿ. ಅಲ್ಲಿವರೆಗೂ ನಮಸ್ತೆ ವೀಕ್ಷಕರೇ, ಬಾಯ್ ಬಾಯ್.